ಈ ದಿನ ಹೊಳೆಹೊನ್ನೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹನುಮಂತಪುರ ಅನ್ನೋ ಒಂದು ಹಳ್ಳಿಯಲ್ಲಿ ಸುರೇಶ್ ಕುಮಾರ್ ಅನ್ನೋ ಒಬ್ಬರು ಪ್ರಾಧ್ಯಾಪಕರು, ಅವರು ಶಿವಮೊಗ್ಗದ ಅಕ್ಷರ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರ ಒಂದು ಬಾಡಿಯನ್ನು ಅವ್ರದ್ದೇ ತೋಟದಲ್ಲಿ ಒಂದು ಸುಟ್ಟಿರೋ ಸ್ಥಿತಿಯಲ್ಲಿ ನಮಗೆ ಲಭ್ಯವಾಗಿದೆ. ನಾವು ನಮ್ಮ ERSS 112 ಗಾಡಿ ಹೋದಾಗ ಇನ್ನೂ ಉರಿತಾ ಇತ್ತು ಆ ಬಾಡಿ. ಸುತ್ತಮುತ್ತ ಇರುವಂತಹ ಅಲ್ಲಿ ಗರಿಗಳು ಎಲ್ಲ ಕೂಡ ಬೆಂಕಿ ಹತ್ಕೊಂಡಿತ್ತು. ಈ ಒಂದು ಪ್ರಕರಣದ ಸಲುವಾಗಿ ನಾವು ಅದನ್ನು ಒಂದು ಮರ್ಡರ್ ಕೇಸಾಗಿ ಸದ್ಯಕ್ಕೆ ತೊಗೊಂಡಿದ್ದೀವಿ. ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಬೇರೆ ಏನು ಕಂಡು ಬಂದಿಲ್ಲ, ಆದ್ರೂ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲು ನಾವು ಈ ಒಂದು ಮರ್ಡರ್ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಆ್ಯಸ್ ಆಫ್ ನೌ ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿ ಇಲ್ಲಿ ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಂದು ರೌಂಡು ಮಾತಾಡಿಸೋದಕ್ಕೆ ನಾನು ಒಂದು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿ ಇವಾಗ ಬಂದಿದ್ದೀವಿ. ಆದಷ್ಟು ಬೇಗ ಇದರಲ್ಲಿ ಎಲ್ಲ ರೀತಿಯ ಒಂದು ಬೆಳವಣಿಗೆಯನ್ನು ಫಾಲೋ ಅಪ್ ಮಾಡಿಸಿ ಏನು ಸತ್ಯಾಂಶ ಇದೆ ಅದರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ನಾವು ನಮ್ಮ ಕಡೆಯಿಂದ ಕೈಗೊಳ್ಳುತ್ತೀವಿ. ಸದ್ಯಕ್ಕೆ ನಮಗೆ ಬೇರೆ ಏನೂ ಸಿಕ್ಕಿಲ್ಲ. ಅವರ ಮೊಬೈಲ್ ಫೋನ್ ಒಂದು ಸಿಕ್ಕಿದೆ, ಅದನ್ನು ನಾವು ಇವಾಗ ಫೊರೆನ್ಸಿಕ್ಸ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಏನಾದ್ರು ಇದೆಯಾ ಅಂತ ನೋಡ್ತೀವಿ. ಅವರು ನಿನ್ನೆ ಬೇರೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಹೇಳಿ ಒಂದು 11 ಗಂಟೆ ಹಂಗೆ ಮನೆಯನ್ನು ಬಿಟ್ಟಿದ್ದಾರೆ ಬೆಳಿಗ್ಗೆ. ಈ ಒಂದು ಸ್ಥಿತಿಯಲ್ಲಿ ಬೆಳಗ್ಗೆ ಒಂದು 7:30-8 ಗಂಟೆಗೆ ನಮಗೆ ಗಮನಕ್ಕೆ ಬಂದಿದೆ. ಫ್ಯಾಮಿಲಿಗಳ ಆರೋಪ ಫ್ಯಾಮಿಲಿಯವರು ಯಾರ ಮೇಲೂ ಏನೂ ಆರೋಪ ಮಾಡಿಲ್ಲ ಸದ್ಯಕ್ಕೆ. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಏನಾದ್ರು ಗೊತ್ತಾಗುತ್ತೆ ಅಂತ ಅದನ್ನು ನಾವು ನೋಡಿ. ಮೇಲ್ನೋಟಕ್ಕೆ ಯಾವ ಥರ ಕಾಣುತ್ತೆ? ಮೇಲ್ನೋಟಕ್ಕೆ ಅದು ನಾವು ಡೈರೆಕ್ಟಾಗಿ ಹೇಳೋದಕ್ಕೆ ಬರೋದಿಲ್ಲ, ಯಾಕಂದರೆ ಕರ್ಕಳ ಸ್ಥಿತಿಯಲ್ಲಿರೋದ್ರಿಂದ ನಮಗೆ PM ಮಾಡಾದ್ಮೇಲೆ ಎವಿಡೆನ್ಸು ಗೊತ್ತಾಗೋದು. ಅದಕ್ಕಂತಲೇ ಇವಾಗ ಇಮಿಡಿಯೇಟಾಗಿ ನಾವು PMಗೆ ಬಾಡಿನ ಇಲ್ಲೇ ಶಿವಮೊಗ್ಗಕ್ಕೆ ತರ್ತಾಯಿದ್ದೀವಿ. ಅಲ್ಲೇ ಮಾಡಿಸೋದು ಬೇಡ ಅಂತೇಳಿ ಇಲ್ಲಿ ತರಿಸಿ ಇಲ್ಲಿ ಒಂದು ಎಕ್ಸ್ಪರ್ಟ್ಸ್ಗೆ ಮಾತಾಡಿ ಅವ್ರ ಕಡೆಯಿಂದನೇ ನಾವು ಮಾಡಿಸ್ತಾ ಇದ್ದೀವಿ. ಸರ್, ಯಾವ ಥರ ಬೆಂಕಿ ಅಂದರೆ ಯಾವ ಥರ? ಈಗ ಅವರು ಇಲ್ಲಿಯವರೇ ಇದ್ದು ಇಲ್ಲಿ ಮನೆ ಇಲ್ಲೇ ಇದ್ದು ತೋಟಕ್ಕೆ ಅಲ್ಲಿಗೆ ಹೋಗಿದ್ದರು. ಆಮೇಲೆ ಏನು ಮೆಟೀರಿಯಲ್ ಯೂಸ್ ಮಾಡಿದರು ಅಂತ ಇನ್ನೂ ನಾವು ಹೇಳೋದಕ್ಕೆ ಆಗಿಲ್ಲ. ನಮ್ಮ ಸೋಕೋ ಟೀಮ್ ಹೋಗಿದೆ ಅಲ್ಲಿ. ನಮ್ಮ ಸೋಕೋ ಟೀಮಲ್ಲಿ ಪರಿಶೀಲನೆ ಮಾಡ್ತಾ ಇದೆ. ಅವ್ರದ್ದೇ ತೋಟದಲ್ಲೇ ಅವ್ರ ಬಾಡಿ ಸಿಕ್ಕಿದ್ದು. ಪಕ್ಕದಲ್ಲೇ ಹೊಂಡ ಇತ್ತು, ಹೊಂಡ ಪಕ್ಕದಲ್ಲಿ ಇವ್ರನ್ನ ಬಾಡಿ ನಮಗೆ ಸಿಕ್ಕಿದೆ. ಸರ್, ಮತ್ತೊಂದು ಬ್ಯಾಗ್ ಕೂಡ ಅಲ್ಲೇ ಇತ್ತಲ್ಲ ಸರ್? ಬ್ಯಾಗು ಮತ್ತು 2 ವೀಲರು ಎರಡೂ ಕೂಡ ಅಲ್ಲೇ ಇದೆ. ಅದಕ್ಕೆ ನಾವು ಇದನ್ನು ಒಂದು ಮರ್ಡರ್ ಕೇಸಾಗಿ ತೊಗೊಂಡು ಪರಿಶೀಲನೆಯನ್ನು ನಡೆಸಿದ್ದೀವಿ ಈಗ. ಓಕೆನಾ? ಥ್ಯಾಂಕ್ ಯು ಕಣ್ರಪ್ಪ.